ಓಕೆ, ಇವತ್ತೊಂದು ರಿಯಲ್ ಡೈಮಂಡ್ ಗೋಲ್ಡ್ ಚಿನ್ನದ ಗಿಡದಿಂದ ಕೂತಿದೀವಿ. ನೋಡ್ಬೋದು ಅನ್ನೋ ಇದ್ರ ಬಗ್ಗೆ ತುಂಬಾನೇ ಮಾಡಿದೆ 10 ವರ್ಷದಿಂದವ. ಒಂದು ರಿಯಲ್ ಚಿನ್ನ, ರಿಯಲ್ ಡೈಮಂಡ್, ರಿಯಲ್ ಗೋಲ್ಡ್ ಅಂದ್ರೆ ಇಂಡಿಯನ್ ಸ್ಪೈಸಸ್. ಇದಕ್ಕೋಸ್ಕರ ಬ್ರಿಟಿಷ್ ಹುಚ್ಚಾಪಟ್ಟೆ ಬಂದ್ರು. ನೀವು ಒಂದು ಇಂಡಿಯನ್ ಸ್ಪೈಸಸ್ ನ ಹಾಕಿ ಮುಂದಿನ ದಿನಗಳಲ್ಲಿ ಒಂದು ನ್ಯೂ ರೆವಲ್ಯೂಷನ್ ಆಗ್ಲಿ. 1 ಎಕರೆಗೆ 43 ಲಕ್ಷ ದುಡಿಯೋದು ಹೆಂಗೆ ಅಂದ್ರೆ, ನೀವು ಒಂದು ಕಾರ್ಡಮಮ್ ನ ಒಂದು ಎಲಚಿ ಪ್ಲಾಂಟ್ ನ ತಗೋಬೇಕಾಗುತ್ತೆ. ನಿಮಗೆ 1 ಎಕರೆಗೆ 435 ಗಿಡ ಕೂಡ್ತು ಅಂದ್ರೆ ನಿಮಗೆ 3ನೇ ವರ್ಷದಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇವತ್ತಿನ ರೇಟ್ 1 ಕೆಜಿಗೆ 2,500 3,000 ರೂಪಾಯಿ ಇದೆ. 3,000 ರೂಪಾಯಿ ಅಂದ್ರೆ 1 ಎಕರೆಗೆ 1,305 ಕೆಜಿ ಬರುತ್ತೆ. ಇವತ್ತಿನ ರೇಟ್ ಲೆಕ್ಕ ಹಾಕ್ತು ಅಂದ್ರೆ 40 lakhs per acre. ಎಲ್ಲಂಡಿ ಗೋಲ್ಡ್ ಗಿಡ ಪ್ಲಾಂಟ್ ಮಾಡುವಾಗ 1 ಎಕರೆಗೆ 10 × 10 10x10 ಅಂತರದಲ್ಲಿ ಕೂರಿಸುವಾಗ 435 ಗಿಡಗಳು ಹಿಡಿತದೆ. ಸುದೀಪ್ ಸರ್, ಈಗ ತುಂಬಾ ಜನಗಳಿಗೆ ಕನ್ಫ್ಯೂಸ್ ಇರುತ್ತೆ. ಈಗ ನಲ್ಲಿನ ಗಿಡಗಳು ನಾನು ಗಿಡ ಪ್ಲಾಂಟಿಂಗ್ ಮಾಡ್ಬೇಕು. ಈಗ ಒಂದೊಂಥರ ತೆಂಗು ನೋಡಿದ್ರೆ 3 ಅಡಿ ಅಗಲ, 3 ಅಡಿ ಅಗಲ, ಆಳ, ಉದ್ದ ಹೊಡೆದ್ಬಿಟ್ಟು ಗುಂಡಿ ತೋಡ್ಬಿಟ್ಟು ನಿಮ್ಗೆ ಮೆಟ್ರೆ ಗಂಟ ಮುಚ್ಚಿಬಿಡ್ತಾರೆ. ನೀರ್ ನಿಲ್ಬಾರ್ದು ಅಂತಾರೆ. ನಾನು ನೋಡ್ತಾ ಇದ್ರೆ ನಲ್ಲಿನ ಗಿಡಗಳು ನೀವು ಹೇಳ್ತಾ ಇದ್ರಿ ಸರ್, ಗುಂಡಿ ಹೊಡ್ಕೋಬೇಕು ಸರ್. ಡಿಫ್ರೆಂಟ್ ಗಿಡದ ಆಯಸ್ ನೋಡ್ಕೊಂಡು, ಈಗ 6 ತಿಂಗಳು ಗಿಡ ಇರುತ್ತೆ, 8 ತಿಂಗಳು ಇರುತ್ತೆ, 10 ತಿಂಗಳು ಇರುತ್ತೆ, 12 ತಿಂಗಳು ಇರುತ್ತೆ, ಗುಡಿ ತಗೊಂಡು ಹೋಗ್ಕೊಂಡು. ಆದ್ರೆ ಇದಕ್ಕೆ ಗುಂಡಿ ತರ ಜಾಗ ಬಿಡ್ಬೇಕು ಅಂತಂದ್ರೆ ಅದ್ ಏನಕ್ಕೋಸ್ಕರ, ಅದ್ ಯಾವ ತರ ಅಂತ? 1 ಅಡಿ ಆಳ ಅಂತರ ಮಾಡ್ಬಿಟ್ಟು ಆ ಒಂದ್ ಅರ್ಧ 3 ಇಂಚು 4 ಇಂಚು ಮಣ್ಣು ಲೆವೆಲ್ಗೆ ಗಿಡ ನೆಟ್ರೆ ಆ ಬುಷ್ ಬರುವಾಗ ಬಾಳೆಕಣ್ ಟೈಪ್ ಅದ್ ಹೊರಗಡೆ ಬೀಳ್ಬಾರ್ದು. ಸ್ವಲ್ಪ ಮಣ್ಣು ಕೊಟ್ಕೊಂಡ್ ಲೆವೆಲ್ ಮಾಡ್ಬೇಕು, ಒಟ್ಟಾಗ್ ಬರ್ಬೇಕು, ನೀರ್ ನಿಲ್ಲಕ್ ಬಿಡ್ಬಾರ್ದು. ಬೆಳವಣಿಗೆ ನೋಡ್ಕೊಂಡು ಮಣ್ಣು ಕೊಟ್ಕೊಂಡು ಅದನ್ನ ಡೆವಲಪ್ ಮಾಡ್ಬೇಕು.